नमस्ते बच्चों, कैसे हैं आप सब? घर में हैं तो ಸುರಕ್ಷಿತ ही होंगे. ಮಕ್ಕಳೇ, ಆಮೆ ತನ್ನ ಚರ್ಮದ ಮೇಲಿನ ಚಿಪ್ಪಿನ ಹೊದಿಕೆಯನ್ನು ತನ್ನ ಸುರಕ್ಷತಾ ಕವಚ, ಇದು ಬಂಧನ ಅಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಸುರಕ್ಷಿತವಾಗೇ ಇರುತ್ತೆ. ಅದೇ ರೀತಿಯಲ್ಲಿ ಬದಲಾದ ಪರಿಸ್ಥಿತಿಗಳಿಗನುಗುಣವಾಗಿ ಈ ಸಂವೇದ ಕಾರ್ಯಕ್ರಮದ ಮೂಲಕ ತಾವೆಲ್ಲರೂ ಮನೆಯಲ್ಲೇ ಕೂತು ವಿದ್ಯಾಧ್ಯಯನ ಮಾಡ್ತಿದ್ದೀರಿ ಅನ್ನೋದಾದರೆ ಖಂಡಿತ ತಾವೆಲ್ಲರೂ ಸುರಕ್ಷಿತವಾಗಿದ್ದೀರಿ ಅಂತಲೇ ಅರ್ಥ. चलिए इसी तरह आपके अच्छी सेहत की शुभकामना के साथ आज का पाठ हम शुरू करने जा रहे हैं. बच्चों, यह सड़क कितनी सुंदर है ना? हाँ, क्या आपको भी कल्पना आ रही है कि हमारे गांव की सड़कें भी ऐसे हो जाए तो? ಮಕ್ಕಳೇ, ಈ ರಸ್ತೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯಲ್ಲ, ಬಹುಶಃ ನಿಮಗೂ ಅನ್ನಿಸ್ತಿರ್ಬೇಕಲ್ವಾ ಪ್ರತಿದಿನ ನಾವು ಶಾಲೆಯಿಂದ ಮನೆಗೆ ಓಡಾಡುವಂಥ ರಸ್ತೆಗಳೆಲ್ಲ ಇಷ್ಟು ಸುಂದರವಾಗಿದ್ದರೆ ಅಂತ. ಯಾಕೆ ಸಾಧ್ಯ ಇಲ್ವಾ? ಖಂಡಿತ ಸಾಧ್ಯ ಇದೆ. ನಾಗರಿಕರಾದ ನಾವು ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂತೆ ಕೆಲವು ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೇ ಆದಲ್ಲಿ ಖಂಡಿತ ನಮ್ಮ ಊರಿನ ರಸ್ತೆಗಳು ಸಹ ಇಷ್ಟೇ ಸ್ವಚ್ಛಂದವಾಗಿ ಶುಭ್ರವಾಗಿ ಇರುತ್ತೆ. तो चलिए बच्चों, इसी तरह सड़क की रक्षा और सब लोगों की सुरक्षा से संबंधित हम आज के 9वीं कक्षा के अगले पाठ के बारे में जानकारी प्राप्त करेंगे. इस पाठ के दौरान आप लोगों को एक नया दोस्त मिलेगा और उसका नाम है विभू. वह भी आप ही की तरह 9वीं कक्षा में पढ़ रहा है बच्चों, लेकिन वह आम विद्यार्थी की तरह नहीं सोचता, बल्कि उसकी सोच कुछ विभिन्न रूप से है. ಮಕ್ಕಳೇ, ಈ ಪಾಠದಲ್ಲಿ ನಾವು ವಿಭು ಅನ್ನುವಂಥ ಹೊಸ ಸ್ನೇಹಿತನನ್ನು ಭೇಟಿಯಾಗ್ತೇವೆ. ಅವನು ಸಾಧಾರಣವಾದ ವಿದ್ಯಾರ್ಥಿ ಅಲ್ಲದೆ ಶಾಲೆಗೆ ಹೋಗುವಾಗ ನಡೆದ ಒಂದು ಚಿಕ್ಕ ಘಟನೆಯನ್ನು ಉದಾಹರಣೆಯಾಗಿ ತಗೊಂಡು ಒಂದು ವಿಭಿನ್ನವಾಗಿ ಅವನು ಯೋಚಿಸ್ತಾ ಹೋಗ್ತಾನೆ. ಅದ್ರ ಮೂಲಕ ನಮಗೆ ಅನೇಕ ಸಲಹೆಗಳನ್ನು सड़क को कैसे सुरक्षित रखें और स्वयं भी सुरक्षित हो, इससे संबंधित बहुत स्पष्ट जानकारी वह देता चलता है. तो चलिए हम विभू से मिलने से पहले एक छोटा सा क्रियाकलाप करेंगे. ವಿಭುವನ್ನು ಭೇಟಿ ಆಗಲಿಕ್ಕೆ ಮುಂಚೆ ನಾವು ಒಂದು ಚಿಕ್ಕ ಚಟುವಟಿಕೆಯನ್ನು ಮಾಡೋಣ. ಈಗ ಈ ಪರದೆಯ ಮೇಲೆ ನಿಮಗೆ 2 ಭಾಗಗಳಲ್ಲಿ ಚಿತ್ರಗಳು ಕಾಣಲ್ಪಡುತ್ತವೆ ಮಕ್ಕಳ. ಅದರಲ್ಲಿ ಒಂದು ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸ್ತಾ ಇರುವಂಥ ಮಕ್ಕಳ ಒಂದು ಚಿತ್ರ, ಇನ್ನೊಂದು ಎಂಥದ್ದೇ ಸಂದರ್ಭದಲ್ಲೂ ರಸ್ತೆಯಲ್ಲಿ ಈ ತಪ್ಪುಗಳನ್ನು ಮಾಡಲೇಬಾರದು ಅನ್ನುವಂಥ ಚಿತ್ರಗಳ ಗುಂಪು. ಈಗ ನಿಮ್ಮ ಮುಂದೆ ಒಂದು ಆಯ್ಕೆ ಇದೆ. ಈಗ ನೀವು ಈ 2 ಚಿತ್ರಗಳಲ್ಲಿರುವಂಥ ವ್ಯತ್ಯಾಸವನ್ನು ಗುರುತಿಸಿ ಅದನ್ನು ಆಯ್ಕೆ ಮಾಡಬೇಕಾಗತ್ತೆ. ಮಕ್ಕಳ, ನಿಮ್ಮ ಆಯ್ಕೆ ಸರಿಯಾಗಿದೆಯಾ ಅನ್ನೋದನ್ನು ತಿಳಿಸ್ಲಿಕ್ಕೆ ಇಲ್ಲಿ ವಿಭುವಿನ ಒಬ್ಬ ಫ್ರೆಂಡ್ ಸಹ ನಿಮ್ಮ ಜೊತೆ ಸೇರ್ಕೋತಾನೆ. तो चलिए इन 2 चित्रों में से कौन सा सही है? ಹಾಂ, ಬಿಲ್ಕುಲ್ ಸಹಿ ಹೇ. ನೋಡಿ, ಈ 2 ಚಿತ್ರಗಳಲ್ಲಿ ಈ ಚಿತ್ರ ಸರಿಯಾಗಿದೆ. ಯಾಕೆಂದರೆ ಮಕ್ಕಳ, ಅಲ್ಲೆಲ್ಲ ಮಕ್ಕಳು ನೋಡಿ ಝೀಬ್ರಾ ಕ್ರಾಸಿಂಗಲ್ಲೇ ಪಾದಾಚಾರಿಗಳು ಚಲಿಸ್ತಾ ಇದ್ದಾರೆ. ಹಾಗೆ ಅಲ್ಲಿ ಬರುವಂಥ ವಾಹನಗಳು ಅತಿ ನಿಧಾನಗತಿಯಲ್ಲಿ ಚಲಿಸ್ತಾ ಇವೆ. ಆದರೆ ಈ ಚಿತ್ರದಲ್ಲಿ ರಸ್ತೆ ಸುರಕ್ಷತೆಗೆ ವಿರುದ್ಧವಾದಂಥ ಅನೇಕ ಘಟನೆಗಳನ್ನು ನೋಡ್ತಾ ಇದ್ದೇವೆ. ಮಕ್ಕಳು ಇಲ್ಲಿ ನೋಡಿ ಬಲಭಾಗದಲ್ಲಿ ಚಲಿಸ್ತಾ ಇದ್ದಾನೆ, ಎಡಭಾಗದಲ್ಲೇ ಚಲಿಸಬೇಕು. ಇಲ್ಲಿ ರಸ್ತೆ ಮಧ್ಯದಲ್ಲಿ ಮಕ್ಕಳು ಆಟಾಡ್ತಾ ಇದ್ದಾರೆ. ಇದೆಲ್ಲ ರಸ್ತೆ ಸುರಕ್ಷತೆಗೆ ಅತ್ಯಂತ ವಿರುದ್ಧವಾಗಿರುವಂಥ ಘಟನೆಗಳು. ಬಹುಶಃ ಮಕ್ಕಳ, ಈ ಚಿತ್ರಗಳನ್ನು ನೋಡ್ತಾ ಹಿಂದಿನ ಕೆಲ ತರಗತಿಗಳಲ್ಲಿ ಅನುಶಾಸನ್ ಹಿ ಶಾಸನ್ ಹೇ ಪದ್ಯದಲ್ಲಿ ಕಲಿತಂತಹ ಕೆಲವು ನಿಯಮಗಳು ನೆನಪಾಗ್ತಾ ಇವೆಯಲ್ಲ. ಸೊ ಬನ್ನಿ ಹಾಗಾದರೆ ಮುಂದಿನ ಚಿತ್ರಗಳನ್ನು ನೋಡೋಣ. ನೋಡಿ, ಈ ಚಿತ್ರಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ನಿಮ್ಮದು? ನೋಡೋಣ. ವಿಭುವಿನ ಫ್ರೆಂಡ್ ಅಥವಾ ನಿಮ್ಮ ಹೊಸ ಫ್ರೆಂಡ್ ಯಾವುದನ್ನು ಆಯ್ಕೆ ಮಾಡ್ತಾನೆ? ಹಾಂ, ಇದು ಅವನ ದೃಷ್ಟಿಯಲ್ಲಿ ಸರಿಯಾದ ಚಿತ್ರ, ಹಾಗೆ ನಿಮ್ಮ ದೃಷ್ಟಿಯಲ್ಲೂ ಸಹ. ಏಕೆಂದರೆ ಇಲ್ಲಿ ನೋಡಿ ಓವರ್ಟೇಕ್ ಮಾಡಿ ಹೋಗ್ತಾ ಇದ್ದಾರೆ. ಇದು ಖಂಡಿತ ಮಹಾ ಅಪರಾಧ ಆಗತ್ತೆ. ಇಲ್ಲಿ ಟ್ರಾಫಿಕ್ ಸಿಗ್ನಲ್ನ ಕೆಂಪು, ಹಳದಿ ಹಾಗೂ ಹಸಿರು ಬಣ್ಣದ ಸಂಕೇತಗಳನ್ನು ಇಲ್ಲಿ ಕಾರಿನ ಚಾಲಕರು ಪಾಲಿಸ್ತಾ ಇದ್ದಾರೆ. ಹಾಗಾದರೆ ಮುಂದಿನ ಚಿತ್ರ ನೋಡೋಣ ಮಕ್ಕಳ. ಈ ಚಿತ್ರಗಳಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಯಾವುದು? ಹಾಂ, ಶಬಾಷ್ ಮಕ್ಕಳ, ಸರಿಯಾಗಿ ಗುರುತಿಸಿದ್ರಿ. ಈ ಚಿತ್ರದಲ್ಲಿ ಇಬ್ಬರು ಸಹ ಕಾರ್ ಬೆಲ್ಟನ್ನು ಹಾಕಿದ್ದಾರೆ. ಆದರೆ ಇಲ್ಲಿ ಅತ್ಯಂತ ತಪ್ಪು ನಡವಳಿಕೆಯನ್ನು ಇಲ್ಲಿ ನಾವು ಗುರುತಿಸ್ಬೋದು. ಒಂದು ಕೈಯಲ್ಲಿ ಕಾರ್ನ ಸ್ಟೇರಿಂಗನ್ನು ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಮೊಬೈಲಲ್ಲಿ ಮಾತಾಡ್ತಾ ಇದ್ದಾರೆ. ಇದು ಖಂಡಿತ ತಪ್ಪು. ನೋಡಿ, ವಿಭುವಿನ ಸ್ನೇಹಿತನೂ ಸಹ ಅದನ್ನೇ ಆಯ್ಕೆ ಮಾಡಿಕೊಂಡ. ಮಕ್ಕಳೇ, ಈ ಚಿತ್ರವನ್ನು ಗುರುತಿಸಿ. ಹಾಂ, ನೋಡೋಣ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ. ಹಾಂ, ನಿಮ್ಮ ಆಯ್ಕೆ
ಸರಿಯಾಗಿದೆ. ಇಲ್ಲಿ ನೋಡಿ, ಹಿಂಬದಿ ಸವಾರರು ಮುಂಬದಿ ಸವಾರರು ಇಬ್ಬರೂ ಸಹ ಹೆಲ್ಮೆಟನ್ನು ಧರಿಸಿದ್ದಾರೆ, ಆದರೆ ಈತ ಹೆಲ್ಮೆಟನ್ನು ಧರಿಸಿಲ್ಲ. ಈಗ ಮುಂದೆ ಬರುವಂಥ ಚಿತ್ರಗಳನ್ನು ಗಮನಿಸಿ ಮಕ್ಕಳೇ. ಇದರಲ್ಲಿ ಸರಿಯಾದ ಗುಂಪು ಯಾವುದು ನೋಡೋಣ. ನಿಮ್ಮ ಫ್ರೆಂಡ್ ಯಾವುದನ್ನು ಆಯ್ಕೆ ಮಾಡ್ತಾನೆ? ಹಾಂ, ಖಂಡಿತವಾಗ್ಲೂ ಇದು ಸಹ ಸರಿಯಾದಂಥ ಆಯ್ಕೆ. ನೋಡಿ ಮಕ್ಕಳ, ಅಲ್ಲಿ ಸರ್ವಿಸ್ ರೋಡಲ್ಲಿ ಶಾಲೆಗೆ ಹೋಗ್ತಾ ಇರೋವಂಥ ಮಕ್ಕಳು, ಬೈಸಿಕಲ್ ಸವಾರರು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದಾರೆ. ಝೀಬ್ರಾ ಕ್ರಾಸಿಂಗಲ್ಲಿ ಅಸಹಾಯಕರಿಗೆ ಸಹಾಯ ಮಾಡಲಾಗ್ತಾ ಇದೆ. ಸೊ ಝೀಬ್ರಾ ಕ್ರಾಸಿಂಗ್ ಸಿಗ್ನಲ್ ಇರೋದ್ರಿಂದ ಆ ಕಡೆ ಈ ಕಡೆ ಇರುವಂಥ ವಾಹನಗಳು ಅತಿ ಮಂದಗತಿಯಲ್ಲಿ ನಿಧಾನವಾಗಿ ಚಲಿಸ್ತಾ ಇವೆ. ಆದರೆ ವಾಹನ ಚಲಾವಣೆಯ ಅತ್ಯಂತ ಅಪಾಯಕರ ಭಂಗಿಗಳನ್ನು ನಾವು ಇಲ್ಲಿ ನೋಡ್ಬೋದು. सो सड़क के इन नियमों को अगर हम अच्छी तरह से समझ लेंगे तो हम अपने सड़कों को बहुत सुरक्षित रख सकेंगे, स्वयं भी सुरक्षित होंगे और दूसरों को भी हानि नहीं पहुंचाएंगे. तो चलिए बच्चों, अब हम इस पाठ के आशय को जान लेंगे. सो मಕ್ಕಳ, ಈ ಪಾಠದ ಪ್ರಮುಖ ಆಶಯ, हम अच्छे नागरिक होने के नाते हर एक को अपने कर्तव्यों का ಧ್ಯಾನ್ ರಖನಾ ಚಾಹಿಯೇ. ಸೊ ನಾಗರಿಕರ ಮೊದಲನೇ ಕರ್ತವ್ಯನೇ ಮಕ್ಕಳ, ನಮ್ಮಿಂದ ಬೇರೆಯವರಿಗೆ ತೊಂದರೆಯನ್ನು ಮಾಡದೇ ಇರೋದು. ನಗರಗಳಲ್ಲಿ, ಗ್ರಾಮಗಳಲ್ಲಿ, ರಸ್ತೆಗಳಲ್ಲಿ ಸಂಚರಿಸುವಾಗ ಎಂಥದ್ದೇ ಸಂದರ್ಭದಲ್ಲೂ ನಾವು ಬೇರೆಯವರಿಗೆ ತೊಂದರೆಯನ್ನು ಕೊಡದಲೇ ಇರೋದು ಮೊದಲನೇ ಕರ್ತವ್ಯ ಆಗಿದೆ. ಅದು ಈ ಪಾಠದ ಮೊದಲನೇ ಆಶಯ. और इस पाठ का दूसरा आशय है सड़क की सुरक्षा और सफाई. ಅತ್ಯಂತ ಮೂಲಭೂತವಾಗಿ ನಿರ್ವಹಿಸಬೇಕಾಗಿರುವಂಥ ಕರ್ತವ್ಯಗಳ ಬಗ್ಗೆ ಜಾಗೃತಿಯನ್ನು ನಮಗೆ ಈ ಪಾಠದಲ್ಲಿ ನೀಡಲಾಗತ್ತೆ. तो चलिए बच्चों, अब हम इस पाठ का आदर्श वाचन करेंगे. एक बार मैं इसे पढ़ते जाती हूँ. आप जो भी कठिन या नए शब्द आएंगे उन्हें पेंसिल से रेखांकित कीजिएगा. विभू 9वीं कक्षा में पढ़ रहा था. उसे 9:30 बजे तक स्कूल पहुँचना था. उसकी साइकिल खराब हो गई थी, इसलिए वह सड़क पर जल्दी जल्दी दौड़ता हुआ जा रहा था. सड़क पर किसी ने केले का छिलका फेंक दिया था. हमेशा सबको सफाई का ध्यान रखना चाहिए, मगर कुछ लोग ऐसा नहीं करते. कभी कभी वे अपने नागरिक के कर्तव्य को भूल जाते हैं. तो चलिए बच्चों, इस पाठ में निहित कुछ नए शब्दों को हम जान लेंगे. चोट शब्द का अर्थ है पेट्टू, घाव, गाया. उदास शब्द का अर्थ है खिन्न, दुखी. और चौंकना यानी इसका अर्थ है आश्चर्य में पड़ना. और कुछ शब्दों को हम जान लेंगे. कूड़ा यानी कचरा, रद्दी, ಕಸ. ನೋಡಿ, ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನು ಕೂಡ, ಕಚರ ಯಾ ರದ್ದಿ कहते हैं. ಗಡ್ಡ, ಗಹರಿ ಜಮೀನ್ ಯಾ ಗರ್ತ್, ಹಳ್ಳ, ರಸ್ತೆ ಮಧ್ಯೆ ಕಾಣುವಂಥ ಗುಂಡಿಗಳನ್ನು ನಾವು ಗಡ್ಡ ಅಂತ ಕರಿತೇವೆ. ದೇಖ್ರೇಖ್ ಅಂದರೆ ಮೇಲ್ವಿಚಾರಣೆ. ಕಚ್ಚಿ, ಕಚ್ಚಿ ಅಂದರೆ ಅಪರಿಪಕ್ವ, ಹಸಿಯಾದ. ಕಚ್ಚಾಗೆ ವಿರುದ್ಧ ಪದ ಸೂಖ. और डामर तारकोल, ತಾರ್. ಬಹುಶಃ ನೀವು ರಸ್ತೆಗಳಲ್ಲಿ ಓಡಾಡುವಾಗ ಪ್ರತಿಯೊಬ್ಬರು ಒಂದು ಕ್ಷಣ ನಿಂತು ನೋಡಿ ಹೋಗ್ತಿರಲ್ವ ಮಕ್ಕಳ, ತಾರನ್ನು ಹೇಗೆ ತಯಾರು ಮಾಡ್ತಾರೆ, ರೋಡಲ್ಲಿ ತಾರನ್ನು ಹೇಗೆ ಮಿಕ್ಸಪ್ ಮಾಡಿ ಹಾಕ್ತಾರೆ ಅಂತ. ಸೊ ಅದು ತಾರ್ಕೋಲ್. और दूसरा जो चित्र है यह कांक्रीट. कांक्रीट किससे बनती है? रेत, चूना, कंकड़ का मिश्रण. ರೇತ್ ಅಂದರೆ ಮರಳು, ಚೂನ ಸುಣ್ಣ, ಕಂಕಡ್ ಅಂದರೆ ಜಲ್ಲಿಕಲ್ಲು. ಇವೆಲ್ಲದರ ಮಿಶ್ರಣವನ್ನು ನಾವು ಕಾಂಕ್ರೀಟ್ ಅಂತ ಕರಿತೇವೆ. ಬಹುಶಃ ನೀವು ಕಾಂಕ್ರೀಟ್ ರಸ್ತೆಗಳನ್ನು ಹಾಗೆ ತಾರ್ ರಸ್ತೆಗಳನ್ನು ಸಹ ಇಲ್ಲಿ ಗಮನಿಸ್ಬೋದು. ಪರ್ವಾಹ್ ಚಿಂತಾ, ದುಃಖ, ಸಾಂತ್ವನ, तसल्ली, तृप्ति ಅನ್ನೋ ಅರ್ಥ. सूरज शब्द का अर्थ है मुख, चेहरा. बच्चों, यह है विभू. और एक दिन वह स्कूल जा रहा था. 9:30 बजे उसे स्कूल में पहुंचना था, लेकिन क्या करे, उसी दिन उसकी साइकिल खराब हो गई. ಮಕ್ಕಳ, ಇವನೇ ನೋಡಿ ವಿಭು. ಇವನು 9:30ಗೆ ಸರಿಯಾದ ಸಮಯಕ್ಕೆ ಶಾಲೆಗೆ ತಲುಪಬೇಕಿತ್ತು. ಲೇಕಿನ್ ಉಸಿ ದಿನ ಉಸ್ಕಿ ಸೈಕಲ್ ಖರಾಬ್ ಹೋಗಯಿ. ಖರಾಬ್ ಹೋಗಯಿ ಅಂದರೆ ಕೆಟ್ಟು ಹೋಯಿತು. ಅವತ್ತೇನೆ ಅವನ ಸೈಕಲ್ ಕೆಟ್ಟೋಯ್ತು. ಬಹುಶಃ ನಿಮಗೂ ಆಗಿರತ್ತಲ್ಲ ಮಕ್ಕಳ, ಪ್ರತಿದಿನ ಆರಾಮ್ಸೆ ಹೋಗ್ತಾ ಇರ್ತೀರಿ, ಯಾವತ್ತೋ ಒಂದಿನ ಸ್ವಲ್ಪ ತಡವಾಗಿರುತ್ತೆ, ಅರ್ಜೆಂಟ್ ಹೋಗಬೇಕು, ಅವತ್ತೇ ಸೈಕಲ್ನ ಚೈನ್ ಬಿಚ್ಚಿರುತ್ತೆ. ಸೊ ಇದೇ ರೀತಿ ಅವನಿಗೂ ಏನೋ ತೊಂದರೆ ಆಯಿತು. तो इसलिए वह जल्दी जल्दी दौड़ता हुआ जा रहा था. वह कैसे जा रहा था?
जल्दी जल्दी, यहाँ पर जो जल्दी जल्दी शब्द है बच्चों, यह है द्वित्व शब्द, जिसे आप कन्नಡ में द्विरुक्ति कहते हैं. ಬಹಳಷ್ಟು ಮಕ್ಕಳಲ್ಲಿ ಇರುತ್ತಲ್ಲ ಮಕ್ಕಳ, ನಾನು ಪ್ರೇಯರ್ಗಿಂತ ಮುಂಚೆ ಶಾಲೆ ತಲುಪಿಬಿಡಬೇಕು ಅಂತ, ಅದೇ ರೀತಿ ಇವನು ಸಹ ಅತಿ ವೇಗವಾಗಿ ಜಲ್ದಿ ಜಲ್ದಿ जा रहा है. लेकिन जो ही वह दौड़ता हुआ जा रहा था तो केले के छिलके पर वह पैर रखकर उसका पैर फिसल कर वह गिर गया. ಸೊ ಓಡಿ ಓಡಿ ಹೋಗ್ತಾ ಇರುವಾಗಲೇ ಯಾರೋ ಒಬ್ಬರು ರಸ್ತೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕಿಬಿಟ್ಟಿದ್ದಾರೆ. ವೇಗವಾಗಿ ಹೋಗ್ತಾ ಇದ್ದಂಥ ವಿಭು ಅದರ ಮೇಲೆ ಕಾಲಿಟ್ಟು जारी बिद्बिटा. तो यहाँ पर यह भी संदेश मिल रहा है कि यह बहुत ही गलत बात है. ಸೊ ರಸ್ತೆಯಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಅಥವಾ ನಾವು ಏನಾದರೂ ತಿಂದರೆ ಅದರ ಸಿಪ್ಪೆಗಳನ್ನು ಎಸೆಯೋದು ಅತ್ಯಂತ ತಪ್ಪು ಅನ್ನೋ ಸೂಚನೆಯನ್ನು ನಮಗೆ ಇಲ್ಲಿ ಸಿಗ್ತಾ ಇದೆ ಅಲ್ವಾ ಮಕ್ಕಳ. ವಿದ್ಯಾರ್ಥಿಗಳಾದ ನಾವಂತೂ ಖಂಡಿತ ಈ ತಪ್ಪನ್ನು ಮಾಡಲೇಕೂಡ್ದು. ಕ್ಯೂಂಕಿ ಹಮೇಶಾ ಸಫಾಯಿ ಕಾ ध्यान बिल्कुल हम लोगों को रखना चाहिए, क्योंकि यही नागरिक के मूल कर्तव्य है. अब क्या हुआ, विभू का पांव उस छिलके पर पड़ते ही वह फिसलकर गिर पड़ा. फिसलकर का अर्थ है जारी. देखिए, कलम फिसलकर गिर गई, ये पेन जारी बित्तू. तो उसके सब कपड़े गंदे हो गए और उसे चोट भी लगी. ಅವನ ಬಟ್ಟೆ ಎಲ್ಲ ಗಲೀಜಾಯಿತು, ಅಲ್ಲಲ್ಲಿ ಅವನಿಗೆ ಪೆಟ್ಟಾಯಿತು ಆ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು ಬಿದ್ದದ್ದಕ್ಕೆ. ಕहीं से ಆವಾಜ್ ಆಯಿ, ಉಠೋ ಬೇಟಾ ಉದಾಸ್ ಮತ್ ಹೋ, ಏಳು ಮಗು ಬೇಸರ ಆಗಬೇಡ ಅನ್ನೋ ಧ್ವನಿ ಕೇಳ್ತು. ಎಲ್ಲಿಂದ ಕೇಳ್ತಾ ಇದೆ ಧ್ವನಿ? ಸುತ್ತ ತಿರುಗಿ ನೋಡ್ತಾನೆ, कहीं कोई नहीं है. दूर दूर तक, यहाँ देखिए यहाँ पर भी एक द्वित्व शब्द आया आप लोगों को. ತುಂಬ ದೂರದವರೆಗೂ ಯಾರೂ ಕಾಣ್ತಾ ಇಲ್ಲ. तो इसे देखकर विभू चौंक गया, आश्चर्य में पड़ गया. इतने में सड़क फिर से बोली, बेटा मैं सड़क बोल रही हूँ, चोट तुम्हें ही नहीं मुझे भी लगी है. मुझे तो हमेशा चोट लगती रहती है. आदमी, तांगे, जानवर, मोटर गाड़ियाँ 24 घंटे मेरे ऊपर चलते रहते हैं. लोग ढेर सारा कूड़ा कचरा डालते रहते हैं. वे बड़ी निर्ममता से मुझे काट भी देते हैं और महीनों महीनों मेरे घाव ही नहीं भरते. जो ही वह चौंका तो सड़क अब बोलने लगी है. ರಸ್ತೆ ಒಂದು ರೂಪವನ್ನು ತಗೊಂಡು ವಿಭು ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತು. ಬೇಟಾ मैं सड़क बोल रही हूँ, चोट तुम्हें ही नहीं मुझे भी लगती है. ಮಗು ಹೇಳು, ನಾನು ರಸ್ತೆ ಮಾತಾಡ್ತಾ ಇರೋದು. ಪೆಟ್ಟು ನಿನಗೆ ಮಾತ್ರ ಅಲ್ಲಪ್ಪ, ನನಗೂ ಆಗಾಗ ಪೆಟ್ಟು ಬೀಳ್ತಾನೆ ಇರುತ್ತೆ. ಆದ್ಮಿ, ತಾಂಗೆ, ಮೋಟರ್ ಗಾಡಿಯಾ ಸಬ್ ಮೇರೆ ಊಪರ್ ಚಲ್ತೆ ರಹತೆ ಹೈ. ಪ್ರತಿದಿನ ನೋಡಿ ಪ್ರಾಣಿಗಳು, ಮನುಷ್ಯ, ಜಟ್ಕಾ ಬಂಡಿ, ತಾಂಗೆ ಅಂದರೆ ಜಟ್ಕಾ ಬಂಡಿ, ಮೋಟರ್ ವೆಹಿಕಲ್ಸ್ ಎಲ್ಲ ನನ್ನ ಮೇಲೆ ಪ್ರತಿದಿನ ಹೋಗ್ತಾನೇ ಇರುತ್ತೆ. ಲೋಗ್ ಢೇರ್ ಸಾರೆ ಕೂಡೆ ಕಚರೆ ಇಸ್ ತರ फेंक देते हैं और बड़ी निर्ममता से मुझे इस तरह आर पार काटा भी जाता है. इस तरह गड्ढे लगते हैं तो महीनों महीनों भर उसे भरते नहीं. ನೋಡು ಮಗು, ನನ್ನ ಪರಿಸ್ಥಿತಿ ನೋಡು, ಇಲ್ಲಿ ಹೇಗಂದರೆ ಹಾಗೆ ಕಸಗಳನ್ನ ಹಾಕ್ತಾರೆ, ನನ್ನ ರೂಪವನ್ನು ವಿಕೃತಗೊಳಿಸ್ತಾರೆ. ಹಾಗೆ ಈ ಮಳೆಗಾಲದಲ್ಲಿ ನನ್ನಲ್ಲಿ ಗುಂಡಿಗಳು ಬಿದ್ದರೆ ಅನೇಕ ತಿಂಗಳುಗಳವರೆಗೂ ಅದನ್ನು ಮುಚ್ಚೋದೇ ಇಲ್ಲ. ಸಡಕ್ ಜಬ್ ಯಹ ಸಬ್ ಬೋಲ್ ರಹಿ ಥಿ ತಬ್ ರೋ ರಹಿ ಥಿ. ಮಕ್ಕಳ, ಒಂದು ಕಲ್ಪನೆ ಮಾಡ್ಕೊಳ್ಳಿ, ಇದುವರೆಗೂ ಅಮ್ಮ ನನಗೆ ಇದು ನೋವಾಯಿತು, ಅಮ್ಮ ನನಗೆ ಇದು ಬೇಸರ ಆಯಿತು, ಅಮ್ಮ ನನಗೆ ಇದು ಗಲೀಜಾಯಿತು ಅಂತ ಮಕ್ಕಳು ಅಮ್ಮನ ಹತ್ರ ಹೋಗಿ ಹೇಳ್ಕೊಳ್ಳೋದು ಸಹಜ. ಅಕಸ್ಮಾತ್ ಅಮ್ಮನೇ ತನ್ನ ನೋವನ್ನು ಹೇಳ್ಕೊಳಕ್ಕೆ ಬಂದರೆ ಆ ಪರಿಸ್ಥಿತಿಯನ್ನು ನೀವು ಕಲ್ಪಿಸ್ಕೊಳ್ಬಲ್ರಾ? ಹಾಂ, ಇದೇ ಆಯಿತು ವಿಭುವಿನ ಜೊತೆ. ರಸ್ತೆ ತನ್ನ ಅತಿ ದಾರುಣವಾದ ಮನುಷ್ಯರು ಯಾವ ರೀತಿಯೆಲ್ಲ ತನ್ನನ್ನು ಹಿಂಸೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋವಿನ ರೂಪದಲ್ಲಿ ಆ ರಸ್ತೆ ವಿಭು ಜೊತೆಗೆ ಹಂಚ್ಕೊಳ್ಳೋಕ್ಕೆ ಶುರು ಮಾಡ್ತು. ಮಕ್ಕಳೇ, ಇಲ್ಲಿ ರಸ್ತೆಯನ್ನು ಮಾನವೀಕರಣಗೊಳಿಸಲಾಗಿದೆ. ಬಹುಶಃ ಪ್ರಕೃತಿಯನ್ನು ಮಾನವೀಕರಣಗೊಳಿಸೋದು ಇಡೀ ಜಗತ್ತಿಗೆ ಭಾರತ ದೇಶ ಕೊಟ್ಟಂಥ ಕೊಡುಗೆ.
ಇಲ್ಲಿ ಒಂದು ಭಾವನಾತ್ಮಕ ಸಂಬಂಧ ಏರ್ಪಡತ್ತೆ ಮಕ್ಕಳ. ಬಹುಶಃ ನೀವು ಗ್ರಾಮೀಣ ಪ್ರದೇಶದಲ್ಲಿ ಜನರ ಸಂಸ್ಕಾರವನ್ನು ಅರ್ಥ ಮಾಡ್ಕೋಬೋದು. ಪ್ರತಿದಿನ ಅವರು ತಮ್ಮ ಮಕ್ಕಳಿಗೆ ಒಂದು ಸಾಲುಗಳನ್ನು ಹೇಳ್ಕೊಡ್ತಾರೆ ಭೂಮಿ ತಾಯಿಗೆ ನಮಸ್ಕರಿಸ್ಲಿಕ್ಕೆ. ಮುಂಜಾನೆ ನಾನೆದ್ದು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ನಾನೆದ್ದು ಗಳಿಗೆ ನೆನೆದೇನು. ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿಬೇಕಲ್ಲ, ಹಾಗಾದರೆ ಆ ದೇವರು ಯಾರು? ನಮ್ಮ ರೈತಾಪಿ ವರ್ಗದವರಿಗೆ ಭೂಮಿ ತಾಯಿ. ಅದೇ ರೀತಿ ಮಕ್ಕಳ, ಉಪನಿಷತ್ತಲ್ಲಿ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡ್ದಲೇ ಇರುವಂಥ ಒಬ್ಬ ಕವಿ ಒಂದು ಶ್ಲೋಕವನ್ನು ಹೇಳ್ತಾರೆ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶೋ ಕ್ಷಮಸ್ವಮೆ. ಇಡೀ ಭಾರತ ಮಾತೆಯನ್ನು ಒಂದು ತಾಯಿಯ ರೂಪದಲ್ಲಿ ಸ್ವೀಕರಿಸ್ತಾ ಸಮುದ್ರವನ್ನೇ ವಸ್ತ್ರವನ್ನಾಗಿ ಇಟ್ಕೊಂಡಿರುವಂಥ ದೇವಿ, ನಿನ್ನನ್ನು ಪ್ರತಿದಿನ ಎದ್ದ ತಕ್ಷಣ ನಾನು ಪಾದವನ್ನು ಸ್ಪರ್ಶಿಸ್ತೀನಲ್ಲಮ್ಮ, ಆ ತಪ್ಪಿಗಾಗಿ ನನ್ನನ್ನು ಕ್ಷಮಿಸು. ನೋಡಿ ಮಕ್ಕಳ, ಪ್ರಕೃತಿಯ ಜೊತೆ, ಆ ಪ್ರಕೃತಿಯ ಭಾಗವಾದಂಥ ಭೂಮಿಯ ಜೊತೆ ನಮ್ಮಲ್ಲಿ ಎಂಥ ಅವಿನಾಭಾವ ಸಂಬಂಧ ಇದೆ ಅಂತ ಮಾತೃ ಸಂಬಂಧವನ್ನು ನಮಗೆ ಕಲ್ಪಿಸ್ಕೊಡುತ್ತೆ ಈ ರಸ್ತೆಗಳು. ಹಳ್ಳಿಯಲ್ಲಿ ರೈತರು ಉಳುಮೆ ಮಾಡೋ ಜಾಗದಲ್ಲಿ ಭೂಮಿ ಅವ್ರಿಗೆ ತಾಯಿ. ಪಟ್ಟಣ ಅಥವಾ ನಗರಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಾಪಾರ ವಹಿವಾಟುಗಳಿಗೆ ನಾವು ಮನೆಯಿಂದ ಹೊರಗೆ ಬಂದ್ವಿ ಅಂದ ತಕ್ಷಣ ನಮ್ಮನ್ನು ಹೊರಗಿನ ಜಗತ್ತಿನ ಜೊತೆ ಸಂಪರ್ಕ ಕಲ್ಪಿಸೋದು ಇದೇ रस्तेगलू। यहाँ पर सड़कों को माता के रूप में स्वीकार किया गया है। इन सड़कों को सुरक्षित करने के लिए हमारी जिम्मेदारी क्या है? ಈ ರಸ್ತೆಗಳನ್ನು ಸುರಕ್ಷಿತವಾಗಿಡೋದ್ರಲ್ಲಿ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ನಾವು ಒಂದು ಹಾಡಿನ ಮೂಲಕ ತಿಳ್ಕೊಳ್ಳೋಣ. ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯ ಕಲ್ಪನೆಯ ಬಗ್ಗೆ ಕೇಳಿದಿರಿಯಲ್ಲ, ಅದನ್ನೇ ಈ ಕ್ಷಣನೂ ನಾವು ಸ್ವಚ್ಛ ಭಾರತ್ ಅಭಿಯಾನದ ರೂಪದಲ್ಲಿ ತಗೊಳ್ತಾ ಇದ್ದೇವೆ. तो चलिए अब स्वच्छ भारत अभियान से संबंधित एक गाना सुनेंगे। इसके दौरान हम यह भी सीख लेंगे हमें सड़क की सुरक्षा के लिए क्या क्या करना चाहिए और क्या क्या नहीं करना चाहिए। स्वच्छ भारत है अपना सपना, स्वच्छता की ओर कदम बढ़ाना, कूड़ा कचरा घर का अपना, गीला सूखा छान के रखना, गली मोहल्ला साफ रखना, शर्म न करिए काम है अपना, अगर किसी ने कचरा फेंका रोक उसे न कर अनदेखा, प्लास्टिक का उपयोग न करना, कपड़े की बैग को बढ़ावा देना, शौचालय उपयोग करना, पर्यावरण प्रदूषित न करना, हमेशा साफ पानी पीना, बीमारियों से मुक्त है होना, स्वच्छ भारत है अपना सपना, स्वच्छता की ओर कदम बढ़ाना। देखा ना आप लोगों ने किस तरह हमें प्लास्टिक का उपयोग नहीं करना चाहिए और प्लास्टिक को सड़क पर नहीं डालना चाहिए, कूड़े कचरे को हमें सड़क पर नहीं डालना चाहिए। यह सब संदेश हमने पाया ना इस गाने के द्वारा। तो चलिए अब हम विभू और सड़क इन दोनों के वार्तालाप को सुनेंगे। तो अब सड़क की बात सुनकर विभू को जैसे सांप सूंघ गया, सांप सूंघ जाना यह एक मुहावरा है। मुहावरे ಅಂದರೆ ನುಡಿಗಟ್ಟುಗಳು ಅಂತ. ನುಡಿಗಟ್ಟುಗಳು ईडियम्स ಅಂತ ಕಲಿತಿರಿಯಲ್ಲ. सो मुहावरे वे शब्द हैं जो वाक्य के बीच में आकर वाक्य की विशेषता को बढ़ा देते हैं. सो ಇವು ಸ್ವತಂತ್ರ ವಾಕ್ಯಗಳಲ್ಲ, ಆದರೆ ವಾಕ್ಯದ ಮಧ್ಯದಲ್ಲಿ ವಿಶೇಷ ಅರ್ಥವನ್ನು ಕಲ್ಪಿಸ್ಕೊಡುತ್ತೆ. ಉದಾಹರಣೆಗೆ ನೀವು ಒಂದು 5 ಕಿಲೋಮೀಟ್ರ್ ವಾಕ್ ಮಾಡೋಣ ಅಂತ ಹೊರಟಿರ್ತೀರಿ. ಸೊ ನಿಮ್ಮ ಫ್ರೆಂಡ್ ಜೊತೆ ಬಂದ, ಆದರೆ ಒಂದು 2 ಕಿಲೋಮೀಟ್ರ್ ಬಂದ ತಕ್ಷಣ ಬಿಟ್ಟ. ನೀವು ಆ ಮಾತನ್ನು ಹೇಗೆ ಹೇಳ್ತೀರಿ? ಹಾಂ, ನನ್ನ ಜೊತೆ ವಾಕ್ ಬಂದ, ಆದರೆ 2 ಕಿಲೋಮೀಟ್ರ್ ಆದಮೇಲೆ ಕೈ ತೊಳ್ದ. ಕೈ ತೊಳ್ದ ಅನ್ನೋದು ಇಲ್ಲೇನು ನುಡಿಗಟ್ಟು. तो इसी तरह हिंदी में भी मुहावरों का प्रयोग होता है. तो जैसे सांप सूंघ गया ಅಂದರೆ ಹಾವು ಹರಿದ ಹಾಗೆ ಅಂತೀವಿಯಲ್ಲ, सांप सूंघ जाना, हाव हरिद हागागोदू. सड़क की बातें सुनकर वह अचरज में सब जगह देखने लगा और वह देखने लगा कि सड़क को वहाँ पर आर पार काटा गया है और मोड़ पर बड़े बड़े पत्थर वहाँ पर गिराए गए हैं. मोड़ ಅಂದರೆ ತಿರುವು, ರಸ್ತೆಯ ತಿರುವುಗಳಿರುತ್ತಲ್ಲ ಮಕ್ಕಳ, ಅಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನು ಹಾಗೆ ಹಾಕ್ಬಿಟ್ಟಿದ್ದಾರೆ. तो आर पार काटा गया है और यहाँ पर बहुत सारे रेतों के ढेर पड़े हुए हैं और मोड़ पर बड़े बड़े
पत्थर गिराए गए हैं और जल वितरण विभाग ने ಮಕ್ಕಳ ಆಡಳಿತದ ದೃಷ್ಟಿಯಿಂದ ಕೇಂದ್ರದಲ್ಲಿ ಒಂದು ಆಡಳಿತ, ರಾಜ್ಯದ ಆಡಳಿತ, ಜಿಲ್ಲೆಗೆ ಆಡಳಿತ, ನಗರಕ್ಕೆ ಒಂದು ಆಡಳಿತ, ಗ್ರಾಮಕ್ಕೆ ಒಂದು ಆಡಳಿತ, ಆಯಾ ಗ್ರಾಮದ ಪ್ರಾಂತ್ಯದ ವ್ಯವಸ್ಥೆಯನ್ನು ನೋಡ್ಕೊಳ್ಳೋಕ್ಕೆ ಅನೇಕ ವಿಭಾಗಗಳಿರುತ್ತೆ. ಅದೇ ರೀತಿ ಇಲ್ಲಿ ವಾಟರ್ सप्लाई डिपार्टमेंट ಇದು जल वितरण विभाग. तो जल वितरण विभाग वालों ने गड्ढा खोद लिया था लेकिन उसे भरा नहीं है. ಸೊ ತಗ್ಗನ್ನು ತೋಡಿದ್ದಾರೆ ಪೈಪ್ಲೈನ್ ಎಳಿಲಿಕ್ಕೆ, ಆದರೆ ಅದನ್ನ ಮುಚ್ಚಿಲ್ಲ. ಆದರೆ ಮಕ್ಕಳ ಆ ಪೈಪ್ಲೈನನ್ನು ಎಳಿಸ್ಕೊಂಡಂತಹ ಮಾಲೀಕರು, ಮನೆಯ ಮಾಲೀಕರು ಇದರ ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ. ಇದು ಸಹ ಅವನಿಗೆ ಬೇಸರ ತಂತು. ಅವ್ರ ಕುಚ್ ಹಾಗೆ ದೇಖ್ನೆ ಲಗ, ಇದೆಲ್ಲ ಹತ್ರದಲ್ಲಿ ನೋಡಿ ಸ್ವಲ್ಪ ಮುಂದೆ ಹೋಗಿ ನೋಡ್ತಾನೆ. तो वहाँ पर सार्वजनिक कार्य विभाग ने, पब्लिक वर्क्स डिपार्टमेंट के लोगों ने रास्ते के 1/3 भाग को ಪತ್ತರೋನ್ ಸೆ ಘಿರಾಯ ಹೈ. ಒಂದು ರಸ್ತೆಯ 3ರಷ್ಟು ಭಾಗವನ್ನು ಕಲ್ಲಿನ ರಾಶಿಗಳಿಂದ ಅವರು ಮುಚ್ಚಿಟ್ಟಿದ್ದಾರೆ. कुछ आगे चलते हुए विभू ने देखा कि वहाँ पर सार्वजनिक कार्य विभाग PWD डिपार्टमेंट, पब्लिक वर्क्स डिपार्टमेंट वालों ने वहाँ पर रास्ते के 1/3 भाग को पत्थरों से ಗಿರಾಯ ಹೈ. ಸೊ ದೊಡ್ಡ ದೊಡ್ಡ ಬಂಡೆಗಳನ್ನು ಈ PWD ಡಿಪಾರ್ಟ್ಮೆಂಟ್ನವರು ಅಲ್ಲಿ ಹೊತ್ತಿಟ್ಟಿದ್ದಾರೆ. और वहाँ पर विभू ने बहुत सारे गड्ढों को भी देखा, ಅಲ್ಲಲ್ಲಿ ತಗ್ಗುಗಳನ್ನು ಸಹ ಇವನು ನೋಡ್ದ. तो अब उसे लगने लगा कि सड़क को नगर पालिका और लोगों की ओर से देखरेख की भी ಅವಶ್ಯಕತೆ है. ಈಗ ಅವನಿಗೆ ರಸ್ತೆ ಸುರಕ್ಷತೆ, ರಸ್ತೆ ಸ್ವಚ್ಛವಾಗಿರೋದು ಕೇವಲ ಕೆಲವು ಇಲಾಖೆಗಳಲ್ಲ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಅನ್ನೋದು ಅವನಿಗೆ ಮನವರಿಕೆ ಆಯಿತು. तो बच्चों, अगर इसी तरह हम सड़क की व्यवस्था को और अपने आसपास के और चारों ओर के पर्यावरण को सुरक्षित रख पाएंगे तो बहुत ही सुंदर वातावरण को हम पा सकते हैं. तो चलिए इसी से संबंधित एक पर्यावरण गीत अब सुनने जा रहे हैं. ಮಕ್ಕಳ, ಇದು ಕನ್ನಡದ ಆಧುನಿಕ ಪ್ರಸಿದ್ಧ ಸಾಹಿತಿ ಡುಂಡಿ ರಾಜ್ರವರ ಒಂದು ಪ್ರಕೃತಿ ಗೀತೆ. ಇದನ್ನು ನೋಡಿ ಬರೋಣ ಬನ್ನಿ. ಲಾ 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 ಲಾ. ಈ ನೆಲ, ಈ ಜಲ, ಈ ಕಾಡು, ಗೀಜಗ ಕಟ್ಟಿದ ಈ ಗೂಡು, ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ, ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ. ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಖಳರೆ, ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಖಳರೆ, ಬಗೆ ಬಗೆ ಹೊಗೆಯನು ಉಗುಳಿ ಮಲಿನಗೊಳಿಸದಿರಿ ಗಾಳಿ, ಬಗೆ ಬಗೆ ಹೊಗೆಯನು ಉಗುಳಿ ಮಲಿನಗೊಳಿಸದಿರಿ ಗಾಳಿ. ಸಾಕು ಇನ್ನು ಸಾಕು ಈ ತಪ್ಪತಿದ್ದಬೇಕು, ಮರಗಳ ಕಡಿದು ಕಡಿದು ಎಲ್ಲೆಡೆ ಭಣ ಭಣ ಬಿಸಿಲು, ಮರಗಳ ಕಡಿದು ಕಡಿದು ಎಲ್ಲೆಡೆ ಭಣ ಭಣ ಬಿಸಿಲು. ಚಿಲಿಪಿಲಿ ಉಲಿವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ, ಚಿಲಿಪಿಲಿ ಉಲಿವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ. ಸಾಕು ಇನ್ನು ಸಾಕು ಹಸಿರಾಗಬೇಕು ಬದುಕು, ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು, ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು. ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವು, ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚೆಲುವು, ಸಿರಿನಾಡ ಚೆಲುವು, ಈ ಕರುನಾಡ ಚೆಲುವು. ಈ ನೆಲ, ಈ ಜಲ, ಈ ಕಾಡು, ಗೀಜಗ ಕಟ್ಟಿದ ಈ ಗೂಡು, ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ, ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ. बच्चों,
इस पाठ के अगले अंश को हम अगली कक्षा में जानने की कोशिश करेंगे। तो इस पाठ में संबंधित कुछ व्याकरण अंश की ओर हम ध्यान देंगे। यहाँ पर जो हमने पहले देखा मुहावरे, घाव भरना यानी गड्ढों को भरना, सांप सूंघना जैसे निष्क्रिय हो जाना, चलने इल्दे रोदू। तो अब टिप्पणियाँ देखिए। यहाँ पर जो सरकारी विभागों की जानकारी मिली थी, जल पूर्ति विभाग और सार्वजनिक कार्य विभाग, तो इसे वाटर सप्लाई डिपार्टमेंट और पब्लिक वर्क्स डिपार्टमेंट के नाम से भी हम जानते हैं। एक क्रियाकलाप है आप लोगों को मಕ್ಕಳೇ, ಈಗ ಒಂದು ಚಟುವಟಿಕೆ ಇದೆ। यहाँ पर देखिए छिलके के साथ और छिलका निकाल कर, छिलका अंदर सिप्पे। यहाँ पर कुछ फलों की सूची आएगी आपको, आप लोगों को पहचानना है कि छिलके के साथ हम किन फलों को खाते हैं और छिलका निकाल कर किन फलों को खाते हैं। ಸಿಪ್ಪೆ ಸಮೇತ ತಿನ್ನುವಂಥ ಹಣ್ಣುಗಳು, ಸಿಪ್ಪೆಯನ್ನು ತೆಗೆದು ತಿನ್ನುವಂಥ ಹಣ್ಣುಗಳು। ಈ ಹಣ್ಣುಗಳನ್ನು ಹಿಂದಿ, ಕನ್ನಡ ಹಾಗೂ ಇಂಗ್ಲಿಷಲ್ಲಿ ಯಾವ ಹೆಸರಿನಿಂದ ಕರೀತಾರೆ ಅನ್ನೋದನ್ನು ನೋಡೋಣ ಮಕ್ಕಳ। ಸೇಬ್, ಸೇಬೆ ಹಣ್ಣು, ಆಪಲ್, ಸಂತರ, ಕಿತ್ತಳೆ ಹಣ್ಣು, ಆರೆಂಜ್, ಚೀಕು, ಸಪೋಟ ಹಣ್ಣು, ಚೀಕು, ಅನಾನಸ್, ಅನಾನಸ್ ಹಣ್ಣು, ಪೈನಾಪಲ್, ಅಮ್ರೂದ್, ಬಿಕ್ಕೆ ಹಣ್ಣು, ಗುವಾ, ಅನಾರ್, ದಾಳಿಂಬೆ ಹಣ್ಣು, ಪೊಮೊಗ್ರನೇಟ್, ಅಂಗೂರ್, ದ್ರಾಕ್ಷಿ ಹಣ್ಣು, ಗ್ರೇಪ್ಸ್, ಕೇಲಾ, ಬಾಳೆಹಣ್ಣು, ಬನಾನಾ, ಚೆರ್ರಿ, ಚೆರ್ರಿ ಹಣ್ಣು, तरबूज, कल्लंगड़ी हಣ್ಣು, वाटरमेलन। तो अगले व्याकरणांश हैं पर्यायवाची शब्द। यहाँ पर देखिए बच्चों, एक उदाहरण है, सड़क के लिए पर्यायवाची शब्द है रास्ता और राह। तो इसी तरह बाकी सब शब्दों के लिए आप लोगों को इनमें से पर्यायवाची शब्दों को छांटना पड़ेगा। छांटना ಅಂದರೆ ಆರಿಸುವುದು। ಈ ಪರ್ಯಾಯವಾಚಿ ಶಬ್ದಗಳನ್ನು ಅದಕ್ಕೆ ತಕ್ಕ ಹಾಗೆ ಉಚ್ಚರಿಸ್ತಾ ಬನ್ನಿ। साफ, स्वच्छ, शुद्ध, खुशी, आनंद, संतोष, स्कूल, विद्यालय, पाठशाला, आदमी, मनुष्य, मानव, पानी, जल, नीर, साथी, दोस्त, मित्र, सूरत, चेहरा। तो चलिए बच्चों, अब हम इस कक्षा से संबंधित कुछ गृह कार्य के प्रश्नोत्तरों को लिखेंगे। यहाँ पर जो प्रश्न हैं इन्हें लिखिएगा और इनके उत्तर लिखकर अपने अध्यापकों को दिखाइए। इसके साथ साथ यहाँ पर एक क्रियाकलाप है बच्चों आप लोगों के लिए। ये गांव या नगरवासी होने के नाते आप अपने गांव या शहर के सड़कों को स्वच्छ रखने के 10 अंशों की सूची बनाइए। ಮಕ್ಕಳ, ಕೆಲವು ಮಕ್ಕಳಿಗೆ ಡೈರಿ ಬರೆಯುವಂಥ ಅಭ್ಯಾಸ ಇರುತ್ತೆ। ಅದರಲ್ಲಿ ಪ್ರತಿದಿನ ಅವರು ರಸ್ತೆನಲ್ಲಿ ನಡೆದು ಹೋಗುವಾಗ ಮುಳ್ಳನ್ನು ತೆಗೆದು ಹಾಕೋದು, ಯಾರಾದರೂ ಎಸೆದಂಥ ಪ್ಲಾಸ್ಟಿಕ್ ಕವರನ್ನು ಎತ್ತು ಹಾಕೋದು, ಈ ಥರದ ಒಳ್ಳೆಯ ಕೆಲಸಗಳನ್ನು ಅದರಲ್ಲಿ ನಮೂದಿಸ್ತಾ ಹೋಗ್ತಾರೆ। ಅದೇ ರೀತಿ ತಾವು ಸಹ ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂಥ 10 ಅಂಶಗಳನ್ನು ಪಟ್ಟಿ ಮಾಡಿ ನಿಮ್ಮ ಶಿಕ್ಷಕರಿಗೆ ಖಂಡಿತ ತೋರಿಸಿ। दिन तुम्हारे सब साथ चलेंगे, बाद में फिर तुम अकेला बचोगे। यही बात है विभू का सड़क की माँ के प्रति। तो अगली कक्षा में हम जान लेंगे कि किस तरह विभू सड़क की इस माता को सांत्वना देता है। बच्चों, आशा है प्रस्तुत पाठ में हम सड़क की रक्षा और सब लोगों की सुरक्षा से संबंधित स्पष्ट जानकारी प्राप्त करने की कोशिश किए हैं। धन्यवाद आप सभी को।